ಮಾಳಹಾವಿಗೆ ಗುರಿ ತೋರುವ ನಮ್ಮ ಗುರು ಬಸವಲಿಂಗಾಯ ನಮಃ. ಡೊಳ್ಳಿನ ಪದದಲ್ಲಿ ತಮ್ಮ ಸುಪುತ್ರನು ಕೂಡ ಮುಂದುವರಿಯತಕ್ಕಂತಹದ್ದು ಒಂದು ಗ್ರಾಮದ ನಾಡಿನ ಹೆಮ್ಮೆಯ ಸಂಗತಿ ಅಂತ ಹೇಳಿದ್ರೆ ತಪ್ಪಾಗಲಾರದು. ಆದ್ರೆ ಮಾಲಿಕ ಶ್ರೀಗಳೆಂದು ಹೊಯ್ದಾಡ್ಲಿಲ್ಲ. ನಿಂತು ಕಟ್ಟುನಿಟ್ಟಾದಂತಹ ಬಸವ ತತ್ವವನ್ನು ಅದು ಒಂದು ಜೋಡಿ 1975ರಲ್ಲಿ 1970ರಲ್ಲಿ ಅವರು ಮಠಾಧೀಶರಾಗಿ ಅಧಿಕಾರ ಸ್ವೀಕರಿಸಿದರು. 75ರಲ್ಲಿ ಪ್ರಾರಂಭಿಸಿ ಕೊನೆವರೆಗೂ ಅವರು ಆ ಮಹಾನ್ ಕಾರ್ಯವನ್ನು ಮಾಡಿದರು. ಇವತ್ತು ಕರ್ನಾಟಕ ತುಂಬಾ ಅವರ ಹುಟ್ಟುಹಬ್ಬವನ್ನ ಆಗಸ್ಟ್ 1 ಅವರ ಹುಟ್ಟುಹಬ್ಬ. ಅವತ್ತು ಇಡೀ ಎಲ್ಲ ಶಾಲೆ ಮಕ್ಕಳು ಕೇಳಿದ್ವಿ, ಇವತ್ತೆಲ್ಲ ಆಚರಣೆ ಮಾಡ್ತಾ ಇದ್ದಾರೆ. ವ್ಯಸನ ಮುಕ್ತ ದಿನಾಚರಣೆ ಅಂತ. ಆ ಸುಖಕ್ಕಾಗಿ ನಾವು ಜೀವನ ಪರ್ಯಂತ ಹೋರಾಡ್ತಾ ಇದ್ದೇವೆ ಹಲವು ರೀತಿಯಿಂದ. ಅಕ್ಕ ಮಾದೇವಿ ಹೇಳ್ತಾರೆ, ನಾನು ಪರಮ ಸುಖಿಯಾದೆ ಅಂತ. ಪರಮ ಸುಖವನ್ನು ಹ್ಯಾಕ್ ಪಡಿತಾರೆ ಅಂದ್ರೆ ಸುಮಾರು 2 ವರ್ಷ ಆಯ್ತು. ಇವಾಗ ಪ್ರತಿ ತಿಂಗಳು ಶಿವಾನುಭವ ಕಾರ್ಯಕ್ರಮ ನಡೆಸ್ತಾ ಬರ್ತಾ ಇದೆ ಈ ನೆಲದಲ್ಲಿ. ಸಹಕಾರದಿಂದ ಅವರು ಎಲ್ಲರೂ ಕೂಡಿ ಕಾರ್ಯ ಮಾಡ್ತಾ ಇದ್ದಾರೆ. 2 ವರ್ಷ ಆಯ್ತು. ಈಗ ಎಲ್ಲರೂ ನಮ್ಮೂರು ಗೌಡರು ಹಿಡ್ಕೊಂಡು ಸಾಮಾನ್ಯರವರೆಗೆ ಎಲ್ಲರೂ ಸಹಕಾರದಿಂದ, ಯಾವುದು ಹೆಸರೇ ಹೇಳೋದಿಲ್ಲ, ಅವರೆಲ್ಲ ಸಹಕಾರದಿಂದ ಇವತ್ತು ಶಿವಾನುಭವ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮಹಿಳೆ ತಾಯಿಯಂದಿರು ಮಾತ್ರ ಅದ್ಭುತವಾದಂತಹ ದಿನನಿತ್ಯ ಪ್ರವಚನ ಆಲಿಸ್ತಾರೆ. ದಿನನಿತ್ಯ ಪ್ರವಚನ ಹೌದೇ ಹೀಗೆ ಬೆಳೆದು ಬರ್ತಾ ಇದೆ. ಕಾರಣ ಶರಣರ ಸಂಘ ಇರಬೇಕಂತ. ಅದಕ್ಕಾಗಿ ಇದೊಂದು ವಾತಾವರಣವನ್ನು ಅದನ್ನು ಹುಟ್ಟಿಸುವ ಸಲುವಾಗಿ ಇದೊಂದು ಶಿವಾನುಭವ ಕಾರ್ಯಕ್ರಮಕ್ಕೆ ಇಲ್ಲಿ ಚಾಲನೆ ನೀಡಲಾಯಿತು. ಹಲವಾರು ಸ್ವಾಮೀಜಿಯವರು ಇಲ್ಲಿ ಬಂದು ದಯಮಾಡಿ ತಮ್ಮ ಅನುಭವಗಳನ್ನೆಲ್ಲ ಹೇಳಿ, ತಮ್ಮ ಅನುಭವದ ನುಡಿಗಳನ್ನೆಲ್ಲ ಬಿತ್ತರಿಸಿ ಹೋಗಿದ್ದಾರೆ. ಅವರು ಹಾಗೋ ಹಾಗೆ ಗುರುವಿನ ಒಂದು ಮಾತನ್ನು ಎಂದು ಅವರು ಇಲ್ಲ ಅಂತಂದಿಲ್ಲ. ಅವರು ಯಾವ ಬಾಯಿಂದ ಏನು ಬರುತ್ತೋ ಹಾಗೇ ನಡೆದುಕೊಂಡಂತವರು ಪರಮ ಪೂಜ್ಯ ಶ್ರೀ ಗುರುಮಾಂತ ಶ್ರೀಗಳು. ಅವರು ಕೊನೆ ಕಾಲದಲ್ಲಿ ಇಷ್ಟು ಸೇವೆ ಮಾಡಿದ್ರೆ ಅವರನ್ನ ಅವ್ರ ಬಾಯಿಂದ ಬರೋಕ್ಕಿಂತ ಮುಂಚೆ ಅವರ ಏನ್ ಬೇಕೋ ಅದನ್ನ ಮಾಡ್ತಾರೆ. ಒಂದು ಹೆಮ್ಮೆ ಸಂಗತಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಆ ನಂದಿಯ ಶಕ್ತಿ ಇವತ್ತಿನ ದಿವಸ ಭಾರತದಲ್ಲಿ ಒಂದು ಅಂತಕ್ಕಂಥದ್ದನ್ನ ಪೂಜ್ಯ ಸಿದ್ದೇಶ್ವರ ಅಪ್ಪಾಜಿಯವರೇ ಒಂದು ಕೊಡಮಾಡಿದ್ದು. ಅದು ದೊಡ್ಡ ಶ್ಲಾಘನೀಯ. ನನ್ನ ನಡವಳಿಕೆ ಯಾಕೆ ಮಾತಾಡೋದನ್ನ ಹಿಂಗ್ ಕೇಳಬೇಡ್ರಿ. ಅದರ ಜೊತೆಗೇನೆ ಒಕ್ಕಲಿಗ ಒಕ್ಕದಿದ್ದರೆ ದೇಶವೆಲ್ಲ ಬಿಕ್ಕಿತ್ತು ಅನ್ನುವಂತೆ ಇವತ್ತು ನಮ್ಮ ಕೃಷಿ ಪ್ರಧಾನವಾದಂತಹ ದೇಶ, ಕೃಷಿ ಉಳಿತು ನಾವೆಲ್ಲ ಉಳಿತೀವಿ. ಇದಕ್ಕೆ ಬರೀ ಪಾಕೆಟ್ದಂತ ಅಂತಿದ್ರೆ ನಾವು ಈಗ ಸದ್ಯ ಕ್ಯಾನ್ಸರ್ ಆಗಿ ಸಾಯ್ತೀವಿ. ಅದನ್ನು ಮುಂದೋಣಿ ಇಟ್ಟುಕೊಂಡು ಸಿದ್ದೇಶ್ವರ ಅಪ್ಪಾಜಿ ಅವರು 1 ಲಕ್ಷ ವರ್ಷದ ಬದುಕಿಗಾಗಿ ಆ ಕೃಷಿಯನ್ನ ನಾವು ಬೆಳೆಸಬೇಕು, ಉಳಿಸಬೇಕು ತಿಳ್ಕೊಂಡು ಬಹಳಷ್ಟು ಕಳಕಳಿ ಪೂರ್ವಕ ನಂದಿಯ ಶಕ್ತಿ ಬಂತು ಅಂತ ತಿಳ್ಕೊಂಡು ಮಾಡ್ಯಾರ. ಅದೇ ರೀತಿಯಾಗಿ ನಮ್ಮ ಅಂತಿಮ ಅಭಿನಂದನಾ ಪತ್ರವನ್ನ ನಮ್ಮ ಇದೀಗ ನಿರೂಪಕರು ಹೇಳಿದಂತೆ ಶ್ರೀರಾಮುಲುವರ ಒಂದು ಏನಪ್ಪಾ ಅಂತಂದ್ರೆ ಪರ್ಸನಲ್ ಸೆಕ್ರೆಟರಿ ಆಗುವುದಲ್ಲದೆ ಇವತ್ತು ನಮ್ಮ ವಿ ಸೋಮಣ್ಣವರ ಸಹಾಯಕರಾಗಿ ಇವತ್ತು ನಾವು ನಿನ್ನೆ ಹಿಂಡಿ ಹಿಡ್ಕೊಂಡು ಇಲ್ಲಿವರೆಗೆ
ಬಿಸಿಲಿಗೆ ಹಿಡ್ಕೊಂಡು ಸಾಧಾರಣ ಕಕಮರಿ ಎಲ್ಲಿ ಹಳ್ಳಿ ಮಾಡಿ ಹಿಡ್ಕೊಂಡು ಒಂದು 20,000 ಕ್ಯಾಲೆಂಡರ್ ಏನಪ್ಪಾ ಅಂತಂದ್ರೆ ಅಪ್ಪಾಜಿ ಅವರ ಹೆಸರು ಇವತ್ತಿನ ದಿವಸ ಅಂತಿಮ ಅಭಿನಂದನ ನಾವು ಬಿಡುಗಡೆ ಮಾಡಿದ್ದೀವಿ, ಎಲ್ಲ ಕಡೆ ಮುಂಚಿದ್ದೀವಿ. ನಿಮಗೂ ಒಂದು 5 ಸಿದ್ದೇಶ್ವರ ಅಪ್ಪಾಜಿ ಅವರು ತಮ್ಮ ಪ್ರವಚನದ ಉದ್ದಕ್ಕೂ ಅಂದ್ರೆ ಎಲ್ಲೆಲ್ಲಿ ಪ್ರವಚನ ಹೇಳ್ತಾರಲ್ಲ ಆ ಸಂದರ್ಭದಲ್ಲಿ ನಮಗೆ ಈ ವೇದಾಂತ ವಚನ ಕೀರ್ತನ ಇವು ಯಾವ ತನ್ನಷ್ಟಕ್ಕೆ ತಾನೇ ಒಳಗೆ ಹೋಗಂಗಿಲ್ಲ. ಆ ಕಥೆಗಳ ಮೂಲಕ ಹೇಳ್ಕೊಂತ ಹೋದ್ರ ಅವು ನಮಗೆ ಪಚನ ಆಗ್ತಾವ ಅನ್ನುವಂತಹ ಉದ್ದೇಶದಿಂದ ಅವರು ಬಹಳ ಸುಂದರವಾದಂತಹ ಕಥೆಗಳನ್ನ ಹೇಳ್ತಾ ಇದ್ದದ್ದನ್ನ. ಇದು 1984ನೇ ಇಸ್ವಿಯಲ್ಲಿ ಪ್ರಕಟ ಆಗಿರುವಂತಹ ಪುಸ್ತಕ. 1983ನೇ ಇಸ್ವಿಯಲ್ಲಿ ಚಡಚಣದಲ್ಲಿ 6 ವಾರಗಳ ಕಾಲ ಬುದ್ಧಿಜಿಯವರು ಪ್ರವಚನ ಮಾಡಿದಾಗ ನನಗೆ ಬಹಳ ಸೋಜಿಗೆ ಅನಿಸಿದ್ದು ಏನು ಅಂತಂದ್ರೆ, ಬುದ್ಧಿಜಿಯವರು ಚಡಚಣದಲ್ಲಿ ಪ್ರವಚನ ಮಾಡುವಾಗ ಅವರಿಗೆ ವಿದ್ಯೆ ಕಲಿಸಿದಂತಹ ಗುರು MR ಜಹಾಗೀರ್ದಾರ್ ಅವರು ಇವರು ಹೇಳಿದಂತಹ ಆ ದೃಷ್ಟಾಂತ ಕಥೆಗಳನ್ನ ನೆನಪಿಟ್ಟುಕೊಂಡು ಬಂದು ಮತ್ತೊಬ್ಬ ಬಹಳ ದೊಡ್ಡ ಸಾಹಿತಿ, ದಿಗ್ಗಜ ಸಾಹಿತಿ ಚಡಚಣದಲ್ಲಿದ್ರು, ಸಿಂಪಿ ಲಿಂಗಣ್ಣ ಅವರು ಅಂತ. ಸಿಂಪಿ ಲಿಂಗಣ್ಣ ಅವ್ರ ಮುಂದೆ ಈ ಸಿದ್ದೇಶ್ವರ ಸ್ವಾಮಿಗಳು ಹೇಳಿದಂತಹ ದೃಷ್ಟಾಂತ ಕಥೆಗಳನ್ನ ನೀವು ಯಾಕೆ ಅಕ್ಷರ ರೂಪ ಕೇಳಿಸಬಾರ್ದು ಅಂದ್ರೆ, ಅವರು ತಾವಾಗೆ ಮಾಡಿದರೆ ಅಷ್ಟು ಸ್ವಾರಸ್ಯಕರವಾಗಿ ನಮಗೆ ಅವು ಮುಟ್ಟುವುದಿಲ್ಲ, ಅದಕ್ಕಾಗಿ ನೀವು ಅವನು ಮುಟ್ಟಿಸಬೇಕು ಅಂತ ಸಿಂಪಿ ಲಿಂಗಣ್ಣ ಅವರಿಗೆ ಹೇಳಿದ್ರು. ಯಾಕೆ ಅಂದ್ರೆ ಸಿಂಪಿ ಲಿಂಗಣ್ಣ ಅವರ ಶೈಲಿನೇ ಬಹಳ ಅದ್ಭುತವಾದಂತಹದ್ದು. ಅದಕ್ಕೆ ಕಾರಣರಾದಂತಹ DR ಪಾಟೀಲ್ ಅನ್ನುವಂತಹ ಶಾಸಕರು, ಮಾಜಿ ಶಾಸಕರು ಆ ಒಂದು ಅದ್ಭುತವನ್ನ ಅಲ್ಲಿ ಸಾಧಿಸಿ ತೋರಿಸಿದ್ದಾರೆ. ಅಂಥದ್ದನ್ನ ನಾವು ಇಂತಹ ವೇದಿಕೆಗಳ ಮೂಲಕ ತಿಳ್ಕೊಂಡು ಅನುಸರಿಸಬೇಕು ಅಂತ ಹೇಳ್ತಾ, ಮತ್ತೊಮ್ಮೆ ಈ ಧಾಳಿಸಿದ ದೀಪ ಅನ್ನುವಂತಹ ಪುಸ್ತಕ ತುಂಬಾ ಉಪಯುಕ್ತವಾದಂತಹದ್ದು ಅಂತ ಹೇಳಿ ನನಗೆ ಕೊಟ್ಟಿರುವ ಅವಕಾಶಕ್ಕಾಗಿ ಎಲ್ಲರಿಗೂ ಶರಣ. ಪ್ರಸನ್ನ ಮೂರ್ತಿ ನಮ್ಮ ಶಾಂತ ಸಿದ್ದೇಶ್ವರ, ಸುವಿಧಾನ ಸಮಾಧಿಗಳು ಶಿವಯೋಗ ಸಾಧಿಸಿದ ಪ್ರಸನ್ನ ಮೂರ್ತಿ ನಮ್ಮ ಶಾಂತ ಸಿದ್ದೇಶ್ವರ, ದಿವ್ಯತೆಯ ಸಾಕಾರ, ದಾರ್ಶನಿಕರ ದಾರ್ಶನಿಕ, ಮಹಂತರಲ್ಲಿ ಮಹಂತ ಈ ಸಂತ ಸಿದ್ದೇಶ್ವರ. ದಿವ್ಯತೆಯ ಸಾಕಾರ, ದಾರ್ಶನಿಕರ ದಾರ್ಶನಿಕ, ಮಹಂತರಲ್ಲಿ ಮಹಂತ ಈ ಸಂತ ಸಿದ್ದೇಶ್ವರ. ಅವರ ಮಾತೇ ಮಂತ್ರ. ಅಜ್ಜವರು ಮಾತಾಡಿದ್ರೆ ಮಂತ್ರ, ಅವರ ಪ್ರತಿಯೊಂದು ಮಾತು ಮಂತ್ರ. ಅವರ ಮಾತೇ ಮಂತ್ರ, ಅನುಭವ ರಸಧಾರೆ, ಅಧ್ಯಾತ್ಮ ಲೋಕದ ಪ್ರಾಣ ಸಿದ್ದೇಶ್ವರ. ಅವರ ಮಾತೇ ಮಂತ್ರ, ಅನುಭವ ರಸಧಾರೆ, ಅಧ್ಯಾತ್ಮ ಲೋಕದ ಪ್ರಾಣ ಸಿದ್ದೇಶ್ವರ. ಅವರ ಪ್ರವಚನ ಪರಿಗೆ ಪುಲಕಗೊಂಡಿದೆ ಪ್ರಕೃತಿ. ಅವರ ಪ್ರವಚನ ಪರಿಗೆ ಪುಲಕಗೊಂಡಿದೆ ಪ್ರಕೃತಿ, ಚೇತನ ಚೇತನದ ಪ್ರಾಣ ಸಿದ್ದೇಶ್ವರ. ಒಂದು ಶ್ರೀರಾಮುಲು ಸೇವಾ ಸಮಿತಿ ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ನಾವು ಗುರುಗಳ ಹತ್ರ ಹೋಗಿದ್ದೇವೆ. ಗುರುವಿನ ಬಳಿ ಎಷ್ಟು ದೊಡ್ಡ ಶಕ್ತಿ ಇರ್ತದಂದ್ರೆ, ಅವ್ರು ಯಾಕೆ ದೇವರಾದ್ರು ಅನ್ನುವಂಥದ್ದು ಒಂದು 2-3 ವಿಷಯದಲ್ಲಿ 2-3 ನಿಮಿಷದಲ್ಲಿ ನಾವು ಮುಗಿಸಿಬಿಡ್ತೀವಿ. ನಾನು ಬಹಳ ಸಣ್ಣವಿದ್ದೆ, ಅವಾಗ ಹೋಗಿ ಅಪ್ಪಾಜಿಯವರ ಹತ್ರ ಹೋಗಿ ನನಗೇನು ಪರಿಚಯ ಇರಲಿಲ್ಲ, ಏನೂ ಇರಲಿಲ್ಲ. ಸ್ವಾಮೀಜಿಯವರ ಬಳಿ ಹೋಗಿ, ಸ್ವಾಮೀಜಿಯವರೇ ನಾವೊಂದು ಸೇವಾ ಸಮಿತಿಯನ್ನ ಮಾಡಬೇಕಂತ ಮಾಡಿದೀವಿ, ತಾವು ಬಂದು ಉದ್ಘಾಟನೆ ಮಾಡಿ ಆಶೀರ್ವಾದ ಮಾಡಬೇಕು ಅಂತ ನನ್ನ ಮನದಾಳದ ಮಾತುಗಳನ್ನ ಕೇಳಿದ್ದೆ. ಕಾರಣಕ್ಕಾಗಿ ಯಾವುದೋ ಜನ್ಮದ ಪುಣ್ಯ ನನಗೆ ಆ ಕಾರ್ಯಕ್ರಮಕ್ಕೆ ಒಪ್ಪಿಗೆಯನ್ನ ನೀಡಿದರು. ಆ ಸೇವಾ ಸಮಿತಿ ಮಾಡೋದಕ್ಕೆ ಒಪ್ಪಿಗೆಯನ್ನ ನೀಡಿದರು. 17/10/2010 ನಾವು ಇಂಡಿಯಲ್ಲಿ ಸಿದ್ದೇಶ್ವರ ಶ್ರೀಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮವನ್ನ ಮಾಡಿದೆವು. ಇವತ್ತಿನ ಈ ಕ್ಷಣದವರೆಗೂ ನಮಗೆ ಯಾವ ಅಧಿಕಾರ ಇಲ್ಲಂದ್ರೂ ನಿರಂತರವಾದಂತಹ ಸೇವಾ ಕೆಲಸಗಳು ನಮ್ಮಿಂದ ನಡೀತಾ ಇದ್ದಾವೆ. ಯಾಕಂತಂದ್ರೆ ಯಾವ ಅಧಿಕಾರನು ಗುರುಗಳು ಹೇಳಿರೋದು ನನಗೆ 5 ಮಾತು, ಆ ಎಲ್ಲ ಅವರು ಹೇಳಿರುವಂತಹ ವಿಡಿಯೋ ಚಿತ್ರೀಕರಣ ನಮ್ಮ ಬಳಿ ಇದೆ. 5 ಮಾತು ಹೇಳಿದರು. ಫಲಾಪೇಕ್ಷೆ ಇಲ್ಲದ ಸೇವೆಯನ್ನ ಮಾಡು, ಸರ್ವರೊಂದಿಗೆ ಅತ್ಯಂತ ಸಹನೆಯಿಂದ, ಸತ್ಯತನದಿಂದ, ಪ್ರೀತಿ ವಿಶ್ವಾಸದಿಂದ ಬದುಕರಿ. ಒಂದು ಸಂಘಟನೆಗೆ ಮತ್ತೊಂದು ಸಂಘಟನೆಗೆ ಜಗಳ ಕದನಗಳಿರಬಾರದು. 3ನೇದ್ದು, ನಾವೇನಾದ್ರೂ ಕೆಲಸ ಮಾಡಿದ್ರೆ ನಾವೇ ಮಾಡಿವು ಅಂತ ಹೇಳ್ಕೊತ ಹೋಗಬಾರದು.
ಅದು ಜನ ಹೇಳಬೇಕು ಅನ್ನುವಂಥದ್ದನ್ನ ಹೇಳಿದ್ರು ಅಪ್ಪಾಜಿಯವರು. ಯಾರಾದರೂ ಕೇಳಿದ್ರೆ ಬಿಜ್ಜರಿಗೆ ಅವರಂದ್ರೆ ಅಪಗೊಳವರಿನವರಂತ ಅಪಗೊಳಗೆ ಕಾಲಿಗೆ ಬೀಳ್ತಿದ್ರಲ್ಲ ನಿಮಗೂ ಬೀಳ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಇವತ್ತು ನನಗೆ ಮಸಳಿ ಅಣ್ಣವರು ಅವರು ಸದಾ ಪ್ರಕಾಶ್ ಮಸಳಿ ಅಣ್ಣವರು, ರಾಜೀವ್ ಅಣ್ಣವರು ಪ್ರತಿದಿನ ಸಿದ್ದೇಶ್ವರ ಶ್ರೀಗಳ ಏನೋ ಒಂದು ಪ್ರವಚನ ಆಗಿರಬಹುದು, ಸಂದೇಶ ಆಗಿರಬಹುದು, ವಾಟ್ಸಪ್ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ನನಗೆ ನಾವೆಲ್ಲೇ ಇರಲಿ, ನಾವು ಡೆಲ್ಲಿಯವರು, ಬೆಂಗಳೂರದವರು ಎಲ್ಲರೂ ಗ್ರೂಪ್ ಮಾಡಿಕೊಂಡು ಪ್ರತಿದಿನ ಆ ಶ್ರೀಗಳ ವಾಣಿಯನ್ನ ಆಲಿಸ್ತೀವಿ. ಬರೋ ದಿನಗಳಲ್ಲಿ ಈ ಭಾಗ ಅಲ್ಲ, ಈ ರಾಜ್ಯ ಅಲ್ಲ, ಈ ದೇಶಕ್ಕೆ ಒಳ್ಳೆ ದಿನಗಳು ಎದುರಾಗ್ತವ. ನರೇಂದ್ರ ಮೋದಿ ಅಂತವರೇ ಸಿದ್ದೇಶ್ವರ ಶ್ರೀಗಳಿಗೆ ಶರಣಾಗಿದ್ದಾರೆ. ಅಪಗೊಳಿಗೆ ದೇಶ ಮತ್ತು ಧರ್ಮದ ಬಗ್ಗೆ ಅಪಾರವಾದಂತಹ ಭಕ್ತಿ ಇಟ್ಟು ನಾವೆಲ್ಲ ಸತ್ಯವಾಗಿ ಬದುಕೋಣ ಅನ್ನುವಂತ ಮಾತನ್ನ ಹೇಳ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ಪೂಜ್ಯರಾದ ಶ್ರೀಕೃಷ್ಣ ಮಾನತಪ್ಪಗಳ ಪಾದಕ್ಕೆ ಅಣಿಮಣಿಸಿ ವೀಕ್ಷಿಸುವ ಪೂಜ್ಯರಲ್ಲಿ, ಅತಿಥಿಗಳಲ್ಲಿ, ಕನ್ಮೆಂಡರಲ್ಲಿ ವಂದನೆ. ಅಪಬುದ್ಧಿ ಈಗಾಗಲೇ ಎಲ್ಲರೂ ಹೆಂಗ ಅವನು ಗೊತ್ತಿರುತ್ತೆ, ನಮಗೆ ನಿಮಗೂ ಗೊತ್ತಿತ್ತು, ನಮಗೆ ಹೇಳ್ತಿರ್ತಾರೆ, ನಮ್ಗೇನು ಗೊತ್ತಿಲ್ಲ, ಅದೇ ರೀತಿ ಗೊತ್ತಿಲ್ಲ. ಹೆಂಗ ಅಂದ್ರೆ ಹೂ 5 ಕೈ ಹೂ ತರ ಕಟ್ಟಿಗೆ ಮತ್ತು ಹೂವಿನ ನಾಟ ಗೊತ್ತಿಲ್ಲ ನಮ್ಗೇನು ಗೊತ್ತಿಲ್ಲ. ಹೆಂಗ್ ಮುಂದಿನ ಕಾಲ ಅವನು ಹಿಂದಿದ್ರೆ ನಮ್ಮ ಅಪ್ಪ ಹೋಗ್ತತಿ ಅವ್ರಂತೆ ಕದೀವಿ ದಿನ ಹೆಂಡತಿದ್ದೀವಿ ಕೈ ನಮ್ಗೆ ಗೊತ್ತಾಗೋದು ಎಂತ ಕಾರಣ ಕಟ್ನ ಆಗ್ತಾನೆ. ಅದಕ್ಕೆ ಹೇಳ್ತಾರೆ, ಹಾಕೋದಿ ಹೇಳ್ತಾರೆ ದೊಡ್ಡ ಅಪ್ಪ ಒಂದು ನಮ್ಮ ಮಾತು ಕಳಿಸ್ತೀನಿ. ಏನು ಅಂದ್ರೆ ಏನ್ರೆ ಯಾರೇನ್ರಿ ಅಂದ್ರೆ ಚಲೋ ಗೊತ್ತು, ಚಲೋ ಕೆಟ್ಟ ಬರ್ತು ಒಟ್ಟು ತಿರುಗಿ ಬಿಟ್ಟು ಬಿಡ್ತೀರ ಅವರು. ನಾವು ಹಂಗಿಲ್ಲ, ಚಲೋದ ಅವರು ಏನು ಕಾಣ್ತಾರೆ ಚಲೋ ಬೇಕು ನಮ್ಗೆ ಕೆಟ್ಟಬಾರ. ಅವ್ರು ಹಂಗಲ್ಲ, ಚಲೋ ಕೆಟ್ಟಿಲ್ಲ ಬಟ್ ಗಪ್ಪಳೆ ಬಿಟ್ಟು ಬಿಡ್ತಿದ್ರು. ಹಾಕೊಂಡು ಹೇಳ್ತಾರ ಸಣ್ಣ ಮದ್ದ ಬಳಿಕ ಆ ಗಿಡ ನಾವು ತೆಗೆದೇನು, ಮಣ್ಣು ಬಿಟ್ಟು ಬಳಿಕ ಅದು ನಾವು ಹುಟ್ಟಿದೇನು, ಹಣ್ಣು ಬಿಟ್ಟು ಬಳಿಕ ಅದನ್ನ ನಾವು ಕುಡಿ. ನಮ್ಗೇನ್ ಬೇಕಾಯ್ತಿ, ಹಣ್ಣು ಬೇಕಾಯ್ತು, ಊಟ ಬೇಕಾಯ್ತು, ಊಟ ಬೇಕಾಯ್ತು, ಏನ್ ತಿನ್ಬೇಕು, ಹಣ್ಣು ಹರಿದು ತಿಂದಿವಿ, 4 ಹಣ್ಣು ಹರಿದು ತಿಂದಿವಿ, ತಿನ್ಬೇಕು ಹೋಗ್ಬೇಕಿಟ್ಟ. ಆ ಹಣ್ಣು ಮತ್ತೆ ಯಾರು ಹಿರಿಯಾರು, ಮತ್ತೆ ಯಾರು ಹರಿದ್ರು, ಆ ಗಿಡ ಯಾರ್ದು ತಗೊಂಡೇನ್ ಮಾಡುದು, ಹಣ್ಣು ತಿಂದಿ ಉಳ್ಬಿಡುದು ಇಟ್ಟ ಪಾತ್ರೆ ಹಾಕೋಬಾರ್ದು. ನಮ್ಗೆ ಹಣ್ಣು ಬೇಕಾದ್ರೆ ತಿಂದಿವಿ ಹೋದಿವಿ, ಮುಂದೆ ಹಳ ಬಾದಿವಿ, ಹಾಡಿಗಿತ್ತು ಅಲ್ಲಿ ಯಾರು ತೆಗೆದು ಬರ್ತಿ ತೆಗೆದ್ರು ನೀರು ಕುಡಿದು ನೋಡೋದು, ಮುಂದೆ ಹೋಗುದು, ಮುಗಿತಾರ. ಮತ್ತೆ ಯಾರು ಕಾಲ ಇದ್ದಾರು, ಮತ್ತೆ ಯಾರು ನೀರು ಕುಡಿದ್ರು ಬೇಡ, ಆಗಿ ಹೊರತು ಹಂಗೆ ಫಲಾವನ್ನತಿ ಮಾರೀವಿ. ಹಂಗೆ ಯಾರ್ಯಾರು ಬಿತ್ತಾರು, ಏನೇನು ಬಿತ್ತಾರು ತೂನೇ ಹೋಗುದು, ಜೋಳ ಬಿತ್ತಾರು, ಗೋಧಿ ಬಿತ್ತಾರು, ನಾವು ಮಾರೇ ಬಿಟ್ಟಿವಿ, ಹೊಲದ ಮಾರೀವಿ, ಅದು ತೋಣೆ ಮಾಡುದು. ಚೆನ್ನಾಗಿ ಬಿಟ್ಟಿವಿ, ನಮಗೆ ಒಳ್ಳೇದು ಬಿಟ್ಟಿವಿ. ಅವ್ರು ಆಗಿ ಹೋಗ್ಯಾರ. ಆ ಬಳಿಕ ಏನ್ ಹಾಡ್ದಾರು, ಹೆಂಗ್ ಹಾಡ್ದಾರು, ಎಷ್ಟು ಹಾಡ್ದಾರು ತೋಣ ಹೋಗಿ ಹೆಂಗ ಹೇಳಿ ಅದು ಕೆಂಪು ಖಾರದೈತು, ನೆಟ್ಟಿಗೆ ಮಕ್ಕಳಿಗೆ ಆಪರೇಷನ್ ಐತಿ, ಇದು ತಗೊಂಡು ಏನ್ ಮಾಡುದು ಹೇಳಿಬಿಟ್ಟು ಹೊರಗೆ ಹೋಗ್ಬೋದು. ಅದಕ್ಕೆ ಚೆನ್ನ ಮಣ್ಣನ್ನು ಹೊಡೆದ ಕಾಯ ನಾಯಿ ತಿಂದಲೇನು, ನೀರು ಕುಡಿದಲೇನು, ದೇವ್ರ ಹೊರಟು ಬಳಕ ಈ ಕಾಯಿ ಮುಗಿತ. ನಾವು ಹಿಂದೆ ಹಂಗಿದ್ದೀವಿ, ಇದು ತಗೊಂಡು ಏನ್ ಮಾಡುದು, ಅದಕ್ಕೆ ಹೋಗ್ಬಿಡ್ತಾವೆ. ಈಗ ಉಳಿದವತ್ತು ಅದೇ ಏನ್ ಮಾಡುದು, ದೇವ್ರನ್ನ ಕಾಣುದು, ದೇವ್ರನ್ನ ನೆನ್ಕೋತ, ಹೂವನ್ನ ನೆನ್ಕೋತ ನಾವು ಹೋಗುದು. ಬಾದ್ರೆ ಹಾಕೋಬಾರ್ದು, ಬಿಟ್ಟು ಬಿಡೋದಲ್ಲ. ಹಳೆ ಕಾಯಿ ತಗೊಂಡು ನಾವು ಹಾಕೊಂಡಿವಿ ಅಂದ್ರೆ ನಮ್ಮ ಅದನ್ನ ಹಾಕೋದಿಲ್ಲ. ಅದಕ್ಕೆ ಹಾಕೊಂಡು ಏನ್ ಮಾಡ್ತಿದ್ರು, ಎಲ್ಲವನ್ನು ಬಿಟ್ಟು ಬಿಡ್ತಿದ್ರು, ಬಿಡತ್ತಿದ್ರು, ನೀರಾಗಿರುತ್ತೆ. ಅದಕ್ಕೆ ಅಂತ ಜ್ಞಾನಿಗಳ ಮಾತುಗಳನ್ನು ಹೂವು ಭಾಷೆಯಲ್ಲಿ ಹೇಳ್ತಾರೆ. ಅವ್ರ ಮಾತು ಕೇಳುತ್ತೇವೆ ತಮ್ಮೆಲ್ಲರಲ್ಲಿ. ಅಪ್ಪಾಜಿ ಅಂದ್ರೆ ನಾವು ಹೆಸರಿನಿಂದ ಕರೆಯಂಗಿಲ್ಲ. ನಿಮ್ಮ ತಂದೆ ಹೆಸರು ಒಂದ್ ವೇಳೆ ಕಲ್ಲ ಇತ್ತಂದ್ರೆ ಕಲ್ಲ ಪಾಪ ಅನ್ನಂಗಿಲ್ಲ. ಯಾಕಂದ್ರೆ ನೀವು ಸ್ವಂತ ಮಕ್ಕಳಿದೆ. ಹಂಗೆ ಇಡೀ ಜ್ಞಾನ ಯೋಗಾಶ್ರಮದಲ್ಲಿ ಇರುವಂತ ನಾವೆಲ್ಲರೂ ಅಪ್ಪಾಜಿ ಮಕ್ಕಳಿದೆ. ಅದಕ್ಕೆ ನಾನು ಹೇಳ್ತೇನೆ, ಅಂಥ ಅಪ್ಪಾಜಿಯ ಜನ್ಮ ಕೊಟ್ಟಂತ ಜನ್ಮಸ್ಥಳ, ಜನ್ಮ ಕೊಟ್ಟಂತ ತಾಯಿ ಮತ್ತು ಜನ್ಮ ಕೊಟ್ಟಂತ ಭೂಮಿ ಸ್ವರ್ಗಕ್ಕಿಂತ ಶ್ರೇಷ್ಠ. ಹಾಗೆ ಬಿದ್ದರಿಗೆ ಅಪ್ಪಾಜಿ ಜನ್ಮ ಕೊಟ್ಟದಿಲ್ಲ ಸ್ವರ್ಗಕ್ಕಿಂತ ಶ್ರೇಷ್ಠ. ಇಲ್ಲಿಯ ಒಂದೊಂದು ಮಣ್ಣಿನ ಕಣದಲ್ಲಿ ಅಪ್ಪಾಜಿಯವರ ಒಂದು ಆಶೀರ್ವಾದ ಇದೆ. ಅದಕ್ಕೋಸ್ಕರ ನಾವೆಲ್ಲ ಕಡೆ ಹೋಗ್ತಿರ್ತೀವಿ. ಸುಮಾರು ಈ ಗುರುನಮನ ಕಾರ್ಯಕ್ರಮ ಸುಮಾರು ಒಂದು 30-40 ಆಗ್ಯಾವ. ನಮ್ಮ ಎಲ್ಲ ಗುರುನಮನ ಕಾರ್ಯಕ್ರಮಕ್ಕೆ ಆಗೋದಿಲ್ಲ. ಶಾಸ್ತ್ರ ಪೃಥಕವನ್ನು ಅಳತೆ ಮಾಡಬಹುದು, ಬಿಂದುವನ್ನು ಅಳೆಯಬಹುದು, ಸಿಂಧುವನ್ನು ಅಳೆಯಲಿಕ್ಕೆ ಆಗೋದಿಲ್ಲ. ಬಿಂದು ಒಂದು ಹನಿಯನ್ನು ನಾವು ತೂಗಿಸಬಹುದು, ಅದರ ಆಕಾರ ಹೇಳಬಹುದು, ಸಮುದ್ರವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ವ್ಯಾಪಕ ಆಕಾಶದ ಸ್ವರೂಪನಾದಂತಹ ಅಪ್ಪಾಜಿಯರ ಕುರಿತು ಹೇಳೋದತ್ತಂದ್ರೆ ನಮ್ಮಂತವ್ರಿಗೆ ಸಾಧ್ಯ ಇಲ್ಲ. ಒಂದು ಜ್ಞಾನೇಶ್ವರಿಯಲ್ಲಿ ಒಂದು ಮಾತು ಬರ್ತದ,
ಒಮ್ಮೆ ಸಮುದ್ರ ದಂಡೆಯ ಮೇಲೆ ಟಿವ್ ಹಕ್ಕಿ ಬರ್ತದ. ಟಿವಂಚಿ ಅಂತ ಗೊತ್ತ ನಿಮ್ಗೆ ಗೊತ್ತಿರ್ಬೇಕು. ಟಿವ್ ಅಂತ ಬರುತ್ತಲ್ಲ, ಆ ಟಿವ್ ಹಕ್ಕಿ ತತ್ತಿ ಇಟ್ಟಿತ್ತಂತೆ ಎಲ್ಲಿ ಸಮುದ್ರ ದಂಡೆಯ ಮೇಲೆ. ಅವಾಗ ಸಮುದ್ರದ ಅಲೆ ಆ ತತ್ತಿಯನ್ನು, ಯಾಕಂದ್ರೆ ಟಿವ್ ಹಕ್ಕಿ ಗಿಡದಲ್ಲಿ ಕೂಡುದು ಅದು. ಟಿವಂಚಿ ಅಂತಲ್ಲ, ಟಿವ್ ಹಕ್ಕಿ ಅದ ಮರಳಿನಲ್ಲಿ ತತ್ತಿ ಇಟ್ಟಿತ್ತು. ಆ ತೆರೆ ಬಂದು ಸಮುದ್ರದಲ್ಲಿ ಆ ತೆರೆಗಳು ತತ್ತಿಯನ್ನು ಕಚ್ಕೊಂಡು ಹೋದು ಅಂತ. ತಿಟಿವು ಚಾಚುವರಿ ಮಾಪಸೂಯೆ ಸಾಗರಿಮಿ ನೆನಸು ತ್ಯಾಪರಿ ಪ್ರವೃತ್ತಿ ಅಂತ ಹೇಳಿ ಈ ತಿಟುಗು ಚಾಚುವರಿ. ಆ ಟಿವಂಚಿ ಅಲ್ಲಿ ಏನ್ ಮಾಡಿತ್ತು, ತತ್ತಿ ಹೋದ್ಮೇಲೆ ಸಮುದ್ರ ಮೇಲೆ ಶಿಟ್ಟು ಬಂತಂತಾರೆ. ಯಾರಿಗೆ? ಆ ಟಿವಂಚಿಗೆ. ಆ ಸಮುದ್ರ ಕೇಳ್ತಂತ, ನನ್ನ ತತ್ತಿಯನ್ನು ತಂದು ಹೊರಗೆ ಬಿಡು, ಇಲ್ಲದಿದ್ರೆ ನಿನ್ನ ಖಾಲಿನ ಮಾಡ್ತಂತ. ಯಾವುದು? ಟಿವಂಚಿ. ಯಾವುದನ್ನ? ಸಮುದ್ರವನ್ನ ಖಾಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದವು. ಹೋಯ್ತು, ಒಂದ್ 4 ಹನಿ ತಗೋದ, ಹೋದ್ ಗುಡ್ಡ ಮೇಲೆ ಬಿಡೋದ, ಮತ್ತೆ ಬರೋದ, ಒಂದ್ 4 ಹನಿ ತಗೋದ, ಮತ್ತೆ ಬಿಟ್ಟು ಬರೋದ. ಸಮುದ್ರ ನೀರು ಖಾಲಿ ಆಗೋದಲ್ಲ ಅಂತ ನಮ್ಮಂತ ಟಿವಂಚಿಗಳು. ಹೌದಲ್ಲ, ಅಪ್ಪಾಜಿಯವರ ಚರಿತ್ರೆಯನ್ನ ಖಾಲಿ ಮಾಡ್ತಾ ಎಂದೂ ಸಾಧ್ಯ ಇಲ್ಲ. ಸೂರ್ಯಚಂದ್ರ ಇರುವವರಿಗೆ ಎಂದೆಂದಿಗೂ ಸಾಧ್ಯ ಇಲ್ಲ. ಅಂತ ವ್ಯಾಪಕವಾದಂತ ಅದಕ್ಕೆ ಅಪ್ಪಾಜಿಯವರು ಹಾಕಿಕೊಟ್ಟಂತಹ ಮಾರ್ಗದಲ್ಲಿ ಯಾಕೆ ಅಪ್ಪಾಜಿಯವರು ಸ್ಪರ್ಶಿಸಿರೋದು? ಸಾಧುಗಳ ಸಂಖ್ಯೆನ ಕಡಿಮೆ. ನಮ್ಮಂತ ಸಾಧುಗಳು ನಾವು ತಿನ್ನಾಕ ಸಾಧುಗಳಾಗಿವಿ. ಅಪ್ಪಾಜಿಯವರು ತ್ಯಾಗ ತನ್ಕೋ ಜೋಗಿ ಸಬ್ ಕರೆ ಮನ್ ಕೋ ಕರೆ ನ ಕೋಯಿ, ತನ್ಕೋ ಜೋಗಿ ಸಬ್ ಕರೆ ಮನ್ ಕೋ ಕರೆ ನ ಕೋಯಿ, ಸಹಜೆ ಸಬ ಸಿದ್ಧಿ ಪಾಯಿ ಜೋಗನ ಜೋಗ್ಯ ಹೋಯ್. ಯಾವಾಗ ನಮ್ಮ ಮನಸ್ಸು ಸಾಧು ಆಗ್ತದಲ್ಲ ಅವಾಗ ಪ್ರಸಿದ್ಧ ಆಗ್ತಾರೆ. ಸಾಧು ಭೂಕಾ ಭಾವಕ ಧನಕ ಭೂಕಾ ನಹಿ. ನಾವು ದುಡ್ಡು ನೋಡಿ ಹೋಗ್ತಿರ್ತೇವೆ, ಪಾರ್ಟಿ ಕ್ಯಾಶ್ ಕೊಡ್ತಾರಂತೇಳಿ. ಸಾಧು ಸ್ವರೂಪರಾದ ಪರಮ ಪೂಜ್ಯ ದೊಡ್ಡಪ್ಪಗಳ ಪಾದಾರವಿಂದಗಳಲ್ಲಿ ಭಕ್ತಿ ಪುರುಷರವಾಗಿ ಪರಮತು ಇವತ್ತು ಸಿದ್ದೇಶ್ವರಪ್ಪ ಅವರ ಪವಿತ್ರ ಜನ್ಮಭೂಮಿ ಅಲ್ಲಿ ನಡೆಯುವ ನುಡಿನಮನ ಕಾರ್ಯಕ್ರಮದ, ಅಮರಾಂಜಲಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ ನಮ್ಮ ಪರಮ ಪೂಜ್ಯ ಮನೋಭಾವಿಗಳಾದ ಶ್ರೀ ಮಣಿರಂಜನ ಪೂರ್ಣ ಸ್ವರೂಪಿ ಚನ್ನಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ವಿರಕ್ತ ಮಂಟಿಕೋಟ ಅವರಲ್ಲಿ ಭಕ್ತಿಯಿಂದ ಶರಣೆಂದು ಮತ್ತು ಸಮ್ಮುಖವನ್ನು ವಹಿಸಿದ ಪರಮ ಪೂಜ್ಯರು ಮನೋಭಾವಿಗಳಾದ ಜ್ಞಾನಾನಂದ ಮಹಾಸ್ವಾಮೀಜಿಯವರ ಪವಿತ್ರ ಶ್ರೀಚರಣೆಯಲ್ಲಿ ಭಕ್ತಿಯಿಂದ ನಮಿಸುತ್ತಾ ಸಿದ್ದೇಶ್ವರಪ್ಪ ಅವರ ಬಗ್ಗೆ ಅತ್ಯಂತ ಅನುಭವಪೂರ್ಣವಾಗಿ ಮಾತನಾಡಿದ ಅನುಭಾವಿ ಜಾನಪದ ಕವಿಗಳಾದಂತಹ ಶ್ರೀಯುತ ಬಿ.ಆರ್. ಪೊಲೀಸ್ ಪಾಟೀಲ್ ಶರಣರೆಡ್ಡಿ ಮತ್ತು ಸಿದ್ದೇಶ್ವರಪ್ಪ ಅವರೊಂದಿಗೆ ಸದಾಕಾಲ ಸಂಪರ್ಕದಲ್ಲಿದ್ದಂತ ಕವಿಗಳು, ಸಾಹಿತಿಗಳಾದ ನಮ್ಮ ಸಿದ್ದರಾಜ್ ಪೂಜಾರ್ ಶರಣರಲ್ಲಿ ಭಕ್ತಿಯಿಂದ ಶರಣೆಂದು ಮತ್ತು ಅಮರಾಂಜಲಿ ಅನ್ನುವಂತಹ ಕವನ ಸಂಕಲನವನ್ನ ಬಿಡುಗಡೆ ಮಾಡಿ ಅದರಲ್ಲಿ ಒಂದು ಕವನವನ್ನು ಕೂಡ ಅವರು ಬರೆದಿದ್ದಾರೆ. ಬಿ.ಆರ್. ಪೊಲೀಸ್ ಪಾಟೀಲ್ ಸರ್ 3 ಕವನಗಳನ್ನು ಬರೆದಿದ್ದಾರೆ. ನಮ್ಮ ರಾಜೀವ್ ಮೊಸಳೆಯವರು 2 ಕವನಗಳನ್ನು ಬರೆದಿದ್ದಾರೆ. ಸೋಮಲಿಂಗ್ ಪಾಟೀಲ್ ಸರ್ ಬರೆದಿದ್ದಾರೆ. ಆ ಕವನಕ್ಕೆ ಸಂಕಲನಕ್ಕೆ ದಾಸೋಹ ಮಾಡಿದಂತಹ ಶರಣರಲ್ಲಿ ಮತ್ತು ಇನ್ನೊಂದು ಪುಸ್ತಕ ಗಾಳಿಸಿದ ದೀಪ ಪುಸ್ತಕಕ್ಕೆ ದಾಸೋಹ ಮಾಡಿದಂತಹ ಶರಣರಲ್ಲಿ ಈ ಸಮಾರಂಭದಲ್ಲಿ ನಡೆದಂತ ದಾಸೋಹಿಗಳಲ್ಲಿ ಇಲ್ಲಿ ನಡೆದಂತ ಪೂಜ್ಯ ಶರಣರಲ್ಲಿ, ಪೂಜ್ಯ ತಾಯಂದರಲ್ಲಿ, ಸದ್ಭಕ್ತರಲ್ಲಿ, ಭಕ್ತಿಯ ಶರಣಾರ್ಥಿಗಳು, ನಮ್ಮ ಪೂಜ್ಯ ತಗೊಳಕ್ ಸಾಧ್ಯ. ಇಡೀ ಸಾಗರವನ್ನೇ ತಗೊಳ್ಳಿಕ್ ಆಗಂಗಿಲ್ಲ. ಇಡೀ ಸಾಗರನ ಹೆಂಗ್ ತಗೊಳ್ಳಿಕ್ ಸಾಧ್ಯ ಐತಿ? ಯಾರಿಗೆ ಎಷ್ಟು ನೆಗೋದಕ್ಕೆ ಒಂದು ಚರಿಗೆ ನೆಗೆದ್ರೆ ಒಂದು ಚರಿಗೆ, ಒಂದು ಕೊಡ ನೆಗೆದ್ರೆ ಒಂದು ಕೊಡ, ಹೀಗೆ ಯಾರಿಗೆ ಎಷ್ಟು ಸಾಧ್ಯತೆ ಅಷ್ಟನ್ನು ಮಾತ್ರ ತಗೊಳ್ಳಿಕ್ ಸಾಧ್ಯ ಐತಿ. ಅವರ ಇಡೀ ವ್ಯಕ್ತಿತ್ವವನ್ನ ತಗೊಳ್ಳಿಕ್ಕೆ ಅದು ಸಾಧ್ಯ ಇಲ್ಲ ಅಂತ ನನಗನ್ನಿಸ್ತದೆ. ಹಿಂದೆ ಅಲ್ಲಮ ಪ್ರಭುಗಳನ್ನು ನಾವು ನೋಡ್ಲಿಲ್ಲ, ಗೌತಮ ಬುದ್ಧನನ್ನು ನೋಡ್ಲಿಲ್ಲ. ಈ ಭೂಮಿಯ ಇತಿಹಾಸದಲ್ಲಿ, ಈ ಭೂಮಿ ಇದೆಯಲ್ಲ, ಈ ಭೂಮಿಯ ಇತಿಹಾಸದಲ್ಲಿ ಅತ್ಯಂತ ಅಪರೂಪವಾದಂತ 3 ಬಯಲ ಸ್ವರೂಪ ವ್ಯಕ್ತಿಗಳಾಗಬಹುದು. ಅತ್ಯಂತ ಅಪರೂಪವಾದಂತ ಬಯಲ ಸ್ವರೂಪ ವ್ಯಕ್ತಿಗಳು. ಒಂದು ಬುದ್ಧ, ಒಂದು ಅಲ್ಲಮ, ಒಂದು ಸಿದ್ದೇಶ್ವರಪ್ಪ.